ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಬ್ಯಾಸ್ಗಿ ಸ್ಪೆಷಲ್ ಆಗಿ ಅವಲಕ್ಕಿ ಸೌತಿಕಾಯಿ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡ್ರಿ. ಇನ್ನು ಮಟ್ಟ ನನ್ನ ಚಾನಲ್ಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಭಾಳಷ್ಟು ಜನರ ಮಟ್ಟ ಶೇರ್ ಮಾಡಿರಿ. ಫ್ರೆಂಡ್ಸ್, ಸಮ್ಮರಿಗಂತ ಹೇಳಿ ಹೆಲ್ದಿಯಾಗಿ ಕ್ವಿಕ್ಕಾಗಿ ಸೌತಿಕಾಯಿ ಯೂಸ್ ಮಾಡ್ಕೊಂಡು ನಾ ಇಲ್ಲೇ ಸೌತಿಕಾಯಿ ಅವಲಕ್ಕಿ ಮಾಡತ್ತೀನಿ. ಬರ್ರಿ ಸೌತಿಕಾಯಿ ಅವಲಕ್ಕಿ ಹೆಂಗೆ ಮಾಡೋದಂತ ಹೇಳಿ ತೋರ್ಸಾತೀನಿ. ಈ ಹಿಂದೆ ನಾನು ಇದೇ ಥರ ಸೇಮ ಒಂದು ತುಪ್ಪದ ಅವಲಕ್ಕಿ, ಧಾರವಾಡ ಸ್ಪೆಷಲ್ ತುಪ್ಪದ ಅವಲಕ್ಕಿ ಮಾಡಾಕೀನಿ. ಆ ವಿಡಿಯೋನ ಇನ್ನೂ ಮಟ್ಟ ಯಾರು ನೋಡಿಲ್ಲ, ಹೋಗಿ ನೋಡ್ಕೊಂಡು ಬರ್ರಿ. ಫ್ರೆಂಡ್ಸ್, ನಾವೊಂದು ಬಾಳ್ಗಿನ ಕಾಸ್ಕೊಂಡೀನಿ. ಇದಕ್ಕೆ ನಾವೊಂದು 2 ಚಮಚದಷ್ಟು ತುಪ್ಪ ಹಾಕೋತೀನಿ ಮತ್ತು ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ನೀವು ಬರೀ ತುಪ್ಪದಾಗೂ ಮಾಡ್ಕೋಬೋದು, ಬರೀ ಎಣ್ಣೆ ಒಳಗೂ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾ 2 ಮಿಕ್ಸ್ ಮಾಡಿ ಮಾಡತ್ತೀನಿ. ಸೊ ಒಂದು 2 ಚಮಚ ಎಣ್ಣೆ. ಈಗ ಎಣ್ಣೆ ತುಪ್ಪ ಕಾಯ್ಲಿ. ಸೊ ಎಣ್ಣೆ ಕಾದತಿ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತೀನಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತೀನಿ ಮತ್ತು ಒಂದು ಕಡ್ಡಿ ಕರಿಬೇವು ಹಾಕ್ತೀನಿ. ಕರಿಬೇವು ಚಟ ಆದಮೇಲೆ ಒಂದು 3ರಿಂದ 4 ಮೆಣಸಿನ್ಕಾಯಿನ ಸಣ್ಣದಾಗಿ ಇಟ್ಕೊಂಡಲ್ಲಿ ಇದನ್ನು ಹಾಕಿ ಚಲೋತ್ನ ಈಗ ಫ್ರೈ ಮಾಡ್ಕೋತೇನಂತ. ಸೊ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ರಿ. ಸಾಲ್ಟ್ ಹಾಕಿ ಒಂಚೂರು ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಮತ್ತು ಒಗ್ಗರ್ಣಿನ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣಂತ. ಈ ಒಗ್ಗರ್ಣಿ ತಣ್ಣಗಾಗೋ ಮಟ್ಟ ನಾವೊಂದು ಮಿಕ್ಸ್ಚರ್ ರೆಡಿ ಮಾಡ್ಕೋತೇನಂತ. ಬರ್ರಿ ಮಿಕ್ಸ್ಚರ್ ರೆಡಿ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾ ಇಲ್ಲೇ ಒಂದು 2 ಬೌಲ್ನಷ್ಟು ಪೇಪರ್ ಅವಲಕ್ಕಿ ತೊಗೊಂಡೀನಿ. ಇದನ್ನು ಪೇಪರ್ ಅವಲಕ್ಕಿನಾಗ ಮಾಡಿರಿ, ಅಂದ್ರೆ ಟೇಸ್ಟ್ ಬರ್ತೈತಿ. ದಪ್ಪ ಅವಲಕ್ಕಿನಾಗ ಅದು ಚಲೋ ಬರೋಂಗಿಲ್ಲ. 2 ಬೌಲ್ನಷ್ಟು ಪೇಪರ್ ಅವಲಕ್ಕಿ ತೊಗೊಂಡೇನಂದ್ರೆ 2 ಬೌಲ್ನಷ್ಟನ್ನು ನಾನು ಇಲ್ಲೇ ಸೌತಿಕಾಯಿ ತುರ್ಕೊಂಡಿರೋದನ್ನು ತೊಗೊಂಡೇನಿ. ಓಕೆ, 2 ಬೌಲ್ ತುರಿದಿರೋ ಸೌತಿಕಾಯಿ ತೊಗೊಂಡೇನಿ ಮತ್ತು 1 ಬೌಲ್ನಷ್ಟು ಕೊಬ್ಬರಿ ತುರಿ ತೊಗೊಂಡೇನಿ, ಹಸೆ ಕೊಬ್ಬರಿ ತುರಿ ತೊಗೊಂಡೇನಿ. ಮತ್ತು ಒಂದು ಚೂರು ನಾ ಇಲ್ಲೇ ಕೊತ್ತಂಬರಿ ತೊಗೊಂಡೆ. ಇದನ್ನಷ್ಟು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೀವಿ. ಫ್ರೆಂಡ್ಸ್, ನಾ ಅವಲಕ್ಕಿನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡೇನಿ. ಈಗ ತಣ್ಣಗಾಗಿದ್ದಂಥ ಒಗ್ಗರ್ಣಿ ಹಾಕೊಳ್ಳೋಣ ಅಂತ. ಇದಕ್ಕೆ ಒಗ್ಗರ್ಣಿ ಹಾಕ್ಕೊಂಡು ಮತ್ತೆ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡೋಣ. ಸೊ ಒಗ್ಗರ್ಣಿ ಹಾಕೊಂಡು ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ. ಸೊ ನೋಡ್ರಿ, ಮಿಕ್ಸ್ ಆಗ್ತಾ ಇದೊಂಥರ ಡಿಫ್ರೆಂಟಾಗಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತಿ. ಸಮ್ಮರ್ನಾಗಂತೂ ಸೌತಿಕಾಯಿ ಹೈಡ್ರೇಟಿಂಗ್. ಈಗ ಒಂದು ಅರ್ಧ ಲಿಂಬೆ ಹಣ್ಣು ನಾನು ಹಿಂಡಾತೇನೆ. ಇದಕ್ಕೆ ಟೇಸ್ಟ್ ನೋಡ್ಕೊಂಡು ಸಾಲ್ಟು ನೀವು ಹಾಕೋಬೋದು ಈಗನ. ಸೊ ಲಿಂಬೆ ಹಣ್ಣು ಹಾಕೊಂಡ್ಮೇಲೆ ನಾ ಇಲ್ಲಿ ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಸಕ್ಕರೆ ಹಾಕೋತೀನಿ. ಓಕೆ, ಒಂದು 2 ಸ್ಪೂನ್ ನಾನಿಲ್ಲೇ ಸಕ್ಕರೆ ಹಾಕೋತೀನಿ. ಇದನ್ನು ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ. ಸೊ ಫ್ರೆಂಡ್ಸ್, ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡತ್ತೀನಿ. ನೀವು ಮನೆಯೊಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.